ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಬಿಗ್ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಗೂಗಲ್ ಅವರು ಅವರ ಫಸ್ಟ್ AI ಪವರ್ ಡೇಟಾ ಸೆಂಟರ್ ನ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ ಹೊರಟಿದ್ದಾರೆ. ದಟ್ ಈಸ್ ಇನ್ ವಿಶಾಖಪಟ್ಟಣಂ. ಹೌದು, ಇದರ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 87,000 crores. ಅಂಡ್ ದಿಸ್ ಇಸ್ ದ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಗೂಗಲ್ ಔಟ್ಸೈಡ್ US ಆಗಿರುತ್ತೆ. ಅಂಡ್ ಈ ಡೇಟಾ ಸೆಂಟರ್ನ ಒಂದು ಕೆಪಾಸಿಟಿ ನೋಡೋದಾಯ್ತು ಅಂತಂದ್ರೆ 1 GW ಆಫ್ ಕೆಪಾಸಿಟಿ ಇರುತ್ತೆ. ಅಂಡ್ ಇದನ್ನ ಒಂದು ಕಾಮನ್ ಟರ್ಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿನ ಒಂದೇ ಸಲ ಲೈಟ್ ಅಪ್ ಮಾಡೋದು, ಅಂದ್ರೆ ಒಂದೇ ಸಲ ಎಲೆಕ್ಟ್ರಿಸಿಟಿ ಕೊಡ್ಬೋದು ಫಾರ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಅಂತಾನೆ ಹೇಳ್ಬೋದು. ದಿಸ್ ಇಸ್ ದ ಕೆಪಾಸಿಟಿ ಆಫ್ 1 GW. ಅಂಡ್ ಈ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ನಮ್ಮ ವಿಶಾಖಪಟ್ಟಣಂ ಮೇನ್ ಹಬ್ ಆಗುತ್ತೆ. ಅಂಡ್ ಆಲ್ಸೋ ಅದನ್ನ ಮೇನ್ ಹಬ್ ಆಗಿ ಇಟ್ಕೊಂಡು ಸಬ್ಸಿ ಲಿಂಕ್ಸ್ ಟು ಮೇಜರ್ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ, ಮಲೇಷಿಯಾ, ಸಿಂಗಾಪುರ್ ಮತ್ತೆ ಮೇಜರ್ ಅದರ್ 12 ಕಂಟ್ರೀಸ್ಗೂ ಕೂಡ ಇವರು ಸಿ ಮುಖಾಂತರ ಇಂಟರ್ನ್ಯಾಷನಲ್ ಕನೆಕ್ಷನ್ ಕೊಡಕ್ಕೆ ಹೊರಟಿದ್ದಾರೆ. ಇದನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ವಿಶಾಖಪಟ್ಟಣಂ ಅಲ್ಲಿ ಸೆಕ್ಟರ್ಸ್ ಲೈಕ್ ಹೆಲ್ತ್ ಕೇರ್, ಎಜುಕೇಶನ್ ಅಂಡ್ ಆಲ್ಸೋ ಅಗ್ರಿಕಲ್ಚರ್ ವಿಲ್ ಬೂಸ್ಟ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ನಾವು AI ಡ್ರಿವನ್ ಟೆಕ್ನಾಲಜೀಸ್ ನ ಜಾಸ್ತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತೆಲಂಗಾಣ ಗವರ್ಮೆಂಟ್ ಅವರು 480 acres ಆಫ್ ಲ್ಯಾಂಡ್ ನ ಅಲಾಟ್ ಮಾಡಿರ್ತಾರೆ. ಅಂಡ್ ಗೂಗಲ್ ಅವ್ರ ಜೊತೆ ನಮ್ಮ ಇಂಡಿಯನ್ ಬಿಗ್ ಪಾರ್ಟೀಸ್ ಆದಂತ ಅದಾನಿ ಗ್ರೂಪ್ಸ್ ಮತ್ತೆ ಭಾರತಿ ಏರ್ಟೆಲ್ ಅವರು ಕೂಡ ಕೈ ಜೋಡಿಸಿರ್ತಾರೆ ಇದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಅಂಡ್ ಇದರಿಂದ ನಮ್ಮ ವಿಶಾಖಪಟ್ಟಣಂ ಇಸ್ ಗೋಯಿಂಗ್ ಟು ಬಿಕಮ್ AI ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ದಿಸ್ ಇಸ್ ದ ಗುಡ್ ನ್ಯೂಸ್ ಅಂಡ್ ದಿಸ್ ಇಸ್ ದ ಫ್ಯೂಚರ್ ಆಫ್ AI ಇನೋವೇಷನ್ ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು. ಈ ಡೇಟಾ ಸೆಂಟರ್ ಎಸ್ಟಾಬ್ಲಿಷ್ ಆಗೋದ್ರಿಂದ ನಮ್ಮ ಇಂಡಿಯನ್ ಎಕಾನಮಿ ಕೂಡ ಬೂಸ್ಟ್ ಆಗುತ್ತೆ. ಅದೇ ತರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡ್ತಾ ಇರಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.